ವೀಕ್ಷಕರೇ, ಜನವರಿ 2025ರಲ್ಲಿ ಜೆಪ್ಟೋ ಆಪ್ನಲ್ಲಿ ಆಂಡ್ರಾಯ್ಡ್ ಫೋನಲ್ಲಿ 1 kg ಈರುಳ್ಳಿ ಬೆಲೆ 43ರಲ್ಲಿ ಸಿಗುತ್ತೆ. ಅದೇ ಐಫೋನ್ನಲ್ಲಿ ರೇಟ್ 57 ಇರುತ್ತೆ 1 kgಗೆ. ಅರ್ಧ kg ದ್ರಾಕ್ಷಿ ಐಫೋನ್ನಲ್ಲಿ 146 ಇದ್ದರೆ ಆಂಡ್ರಾಯ್ಡಲ್ಲಿ ಇದರ ಬೆಲೆ ಕೇವಲ 65 ಸಿಗುತ್ತೆ. ಮ್ಯಾಗಿದು ಸೈಜ್ ಕಮ್ಮಿಯಾಗಿ 80 ಗ್ರಾಮ್ನಿಂದ 55 ಗ್ರಾಮ್ ಆಯಿತು. ಥಮ್ಸ್ ಅಪ್ ಮತ್ತು ಕೋಕೋ ಕೋಲಾ 20 ರೂನಲ್ಲಿ ಬರುವ ಚಿಕ್ಕ ಬಾಟಲ್ ಸೈಜ್ 250 ml ಇಂದ 200 ml ಆಯಿತು. ಕಂಪನಿಗಳು ಬೇಕು ಅಂತಲೇ ಇಂಥ ಪ್ರಾಡಕ್ಟ್ಗಳು ಮಾಡುತ್ತಾರೆ. ಸ್ವಲ್ಪ ದಿನಗಳವರೆಗೆ ನಡೆಯುತ್ತೆ, ಆಮೇಲೆ ಎಲ್ಲ ಕೆಟ್ಟು ಹೋಗುತ್ತೆ. ಈವನ್ ಅವರ ಹತ್ತಿರ ಟೆಕ್ನಾಲಜಿ ಇದೆ ಒಳ್ಳೆ ಪ್ರಾಡಕ್ಟ್ ಮಾಡಲು. ಮತ್ತೊಂದು, ಈ ಕಂಪ್ನಿಗಳು ಫೋರ್ಸ್ಫುಲ್ಲಿ ಮೊಬೈಲ್ಸ್ನ ಸ್ಲೋ ಮಾಡುತ್ತವೆ ಮತ್ತು ಕನ್ಸ್ಯೂಮರ್ಸ್ಗಳಿಗೆ ತಿಳಿಸುತ್ತಾನೆ ಇಲ್ಲ ಅವರ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಮಾಡುವುದರಿಂದ ಫೋನ್ ಸ್ಲೋ ಆಗುತ್ತೆ ಅಂತ. ಒಪ್ಪೋ, ರಿಯಲ್ಮಿ, ವಿವೋ ನಂತಹ ಪ್ರಾಡಕ್ಟ್ಗೆ ಚೀನಾದ ಒಂದೇ ಕಂಪನಿ BBK ಕಂಟ್ರೋಲ್ ಮಾಡುತ್ತೆ. ಪ್ರಿಯ ವೀಕ್ಷಕರೇ, ನೀವು ಕಲ್ಪನೆ ಮಾಡಿಕೊಳ್ಳಿ, ರಾತ್ರಿಯ ಸಮಯ 11:30 ಗಂಟೆ ಆಗಿರುತ್ತೆ. ನೀವು ಮನೆಯಿಂದ ಹೊರಗೆ ಇದ್ದೀರಾ, ನೀವು ಮನೆಗೆ ಹೋಗಬೇಕು. ಆದರೆ ಯಾವುದೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಯಾವುದೇ ಬಸ್, ಮೆಟ್ರೋ ಇರುವುದಿಲ್ಲ. ನಿಮ್ಮ ಫೋನಿನ ಬ್ಯಾಟ್ರಿ ಆಗ ಕೇವಲ 5% ಉಳಿದಿರುತ್ತೆ. ನೀವು ಬೇಗನೆ ನಿಮ್ಮ ಫೋನ್ ತೆಗೆಯುತ್ತೀರಾ ಟ್ಯಾಕ್ಸಿ ಬುಕ್ ಮಾಡಲು ಆ್ಯಪ್ನಿಂದ. ನಿಮಗೇನು ನಂಬಿಕೆ ಇರುತ್ತೆ ಈ ಟ್ಯಾಕ್ಸ್ ಬುಕ್ ಆಗುತ್ತೆ, ಬೇಗನೆ ಮನೆಗೆ ತಲುಪಿಸುತ್ತೆ ಅಂತ. ಆದರೆ ನೀವು ಆ್ಯಪ್ ಓಪನ್ ಮಾಡುತ್ತಿದ್ದಂತೆ ನೀವು ಶಾಕ್ ಆಗುತ್ತೀರಾ. ದರಗಳು ನಾರ್ಮಲ್ಗಿಂತ ಡಬಲ್ ಇರುತ್ತವೆ. ನೀವು ಯೋಚನೆ ಮಾಡ್ತೀರಾ ಈ ಸಮಯದಲ್ಲಿ ಡ್ರೈವರ್ಸ್ ಕಡಿಮೆ ಇದ್ದಾರೆ, ಡಿಮ್ಯಾಂಡ್ ಜಾಸ್ತಿ ಇದೆ ಅಂತ. ಆದರೆ ನಿಮ್ಮ ಹತ್ತಿರ ಜಾಸ್ತಿ ಸಮಯ ಇಲ್ಲ. ಜಾಸ್ತಿ ಯೋಚನೆ ಮಾಡೋಕ್ಕೆ ನಿಮ್ಮ ಹತ್ತಿರ ಈಗ ಕೇವಲ 3% ಚಾರ್ಜ್ ಇದೆ. ಆದ್ದರಿಂದ ನೀವು ಬೇಗನೆ ಡಬಲ್ ರೇಟ್ ಇದ್ದರೂ ಕೂಡ ಬುಕ್ ಮಾಡ್ತೀರಾ. ನಿಮಗೆ ಹೇಗೆ ಅನಿಸುತ್ತೆ ಒಂದು ವೇಳೆ ನಿಮಗೆ ನಾನು ಹೇಳಿದರೆ ಅದು ಸಚ್ ಪ್ರೈಸ್ ಇರಲಿಲ್ಲ ಅಂತ? ಆ ಆ್ಯಪ್ಗೆ ಗೊತ್ತಿತ್ತು ನಿಮ್ಮ ಫೋನಲ್ಲಿ ಅತಿ ಕಡಿಮೆ ಬ್ಯಾಟ್ರಿ ಉಳಿದಿದೆ ಅಂತ. ಇದರಿಂದ ಆ್ಯಪ್ ನಿಮಗೆ ದರ ಜಾಸ್ತಿ ಮಾಡಿತ್ತು. ಬೆಲ್ಜಿಯಂನ ಒಂದು ದಿನಪತ್ರಿಕೆಯಲ್ಲಿ ಸ್ಟಡಿ ಮಾಡಲಾಗಿತ್ತು. 2 ಫೋನ್ ತೆಗೆದುಕೊಂಡರೂ ಒಂದು ಫೋನಿನ ಬ್ಯಾಟ್ರಿ 12%, ಇನ್ನೊಂದು ಫೋನ್ನ ಬ್ಯಾಟ್ರಿ 84% ಇತ್ತು. 2 ಫೋನ್ನಲ್ಲೂ ಊಬರ್ ಆ್ಯಪ್ ಓಪನ್ ಮಾಡಿದರು. ಸೇಮ್ ಲೊಕೇಶನಿಂದ ಟ್ಯಾಕ್ಸಿ ಆರ್ಡರ್ ಮಾಡಲು ಟ್ರೈ ಮಾಡಿದರು. ದರ ಕಂಪೇರ್ ಮಾಡಿದಾಗ ಗೊತ್ತಾಯಿತು, ಯಾವಾಗಲೂ 12% ಚಾರ್ಜ್ ಇರುವ ಬ್ಯಾಟ್ರಿ ಫೋನ್ನಲ್ಲಿ ಊಬರ್ ಜಾಸ್ತಿ ದರ ತೋರಿಸುತ್ತಿತ್ತು. ಊಬರ್ ಬ್ಯಾಟ್ರಿನಲ್ಲಿ ಅತಿ ಕಡಿಮೆ ಚಾರ್ಜ್ ಇದ್ದಾಗ ದರ ಜಾಸ್ತಿ ತೋರಿಸುತ್ತೆ. ಊಬರ್ಗೆ ಗೊತ್ತಿರುತ್ತೆ ನಿಮ್ಮ ಫೋನ್ನಲ್ಲಿ ಚಾರ್ಜ್ ಎಷ್ಟಿರುತ್ತೆ ಅಂತ. ಇನ್ನೊಂದು ಸ್ಕ್ಯಾಮ್ ಏನೆಂದರೆ, ಆಂಡ್ರಾಯ್ಡ್ ಫೋನ್ಗಿಂತ ಐಫೋನ್ನಲ್ಲಿ ಜಾಸ್ತಿ ಹಣ ಕೇಳುತ್ತೆ ಸೇಮ್ ವಸ್ತುಗಳಿಗೆ. ಈ ಟ್ವೀಟ್ನ ನೋಡಿ. ಜೆಪ್ಟೋ ಮೇಲೆ ಆರೋಪ ಇದೆ. ಕ್ಯಾಪ್ಸಿಕಮ್ ಆಂಡ್ರಾಯ್ಡ್ ಫೋನಿನಲ್ಲಿ 21 ರೂಪಾಯಿ ಇದೆ, ಅದೇ ಕ್ಯಾಪ್ಸಿಕಮ್ ಐಫೋನ್ನಲ್ಲಿ 107 ದರ ಇದೆ. ಈ ಥರ ಸ್ಕ್ಯಾಮ್ ಕೆಲವು ದಿನಗಳಿಂದ ಬೆಳೆಯುತ್ತಾ ಹೋಗುತ್ತಿದೆ. ಕಂಪ್ನಿಗಳು ಜನರಿಗೆ ಲೂಟಿ ಮಾಡಲು ನಿಂತಿದ್ದಾರೆ. ಇದು ಕೇವಲ ಒಂದು ಪ್ರಾಡಕ್ಟ್, ಒಂದು ಸರ್ವಿಸ್ ಮಾತು ಅಲ್ಲ, ಬಹಳಷ್ಟು ಕಂಪನಿಗಳು ಮಾಡುತ್ತಿದ್ದಾವೆ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿಷಯದ ಬಗ್ಗೆ ಆಳವಾಗಿ ನೋಡೋಣ. ಯಾವ ರೀತಿ ನಮ್ಮ ದಿನನಿತ್ಯ ಜೀವನದಲ್ಲಿ ಕಂಪ್ನಿಗಳು ಹೇಗೆ ಸ್ಕ್ಯಾಮ್ ಮಾಡುತ್ತಿದ್ದಾವೆ. ಒಂದು ಸ್ಮಾರ್ಟ್ ಫೋನಿಂದನೇ ಒಂದು ಎಕ್ಸಾಂಪಲ್ ಸ್ಟಾರ್ಟ್ ಮಾಡೋಣ. ನಾವು ಯೂಸ್ ಮಾಡುತ್ತಿರುವ ಫೋನಿನ ಬ್ಯಾಟ್ರಿ ಒಂದು 3-4 ವರ್ಷದ ಮೇಲೆ ನಿಲ್ಲಲ್ಲ. 3-4 ವರ್ಷದ ಮೇಲೆ ನಿಮ್ಮ ಬ್ಯಾಟ್ರಿ ಹೇಗೆ ಕೆಡುತ್ತೆ ಅಂದರೆ ನಿಮಗೆ ಅನಿವಾರ್ಯವಾಗುತ್ತೆ ಹೊಸ ಫೋನ್ ಖರೀದಿಸುವ ಹಾಗೆ. ನೀವು ಯೋಚನೆ ಮಾಡಿ ನೋಡಿ, ನಿಮ್ಮ ಇದೇ ಫೋನಿನಲ್ಲಿ ಬ್ಯಾಟ್ರಿಗಳ ಈ ರೀತಿಯಲ್ಲಿ ಮಾಡಿದರೆ ಸುಲಭವಾಗಿ ತೆಗೆದು ಬೇರೆ ಬ್ಯಾಟ್ರಿ ರೀಪ್ಲೇಸ್ ಮಾಡುವ ಹಾಗೆ. ಒಂದು ಟೆಕ್ನಾಲಜಿ ಪರ ಹೇಳಬೇಕೆಂದರೆ ಈ ಥರ ಮಾಡುವುದು ಕಷ್ಟದ ಕೆಲಸ ಅಲ್ಲ. ಬಹಳಷ್ಟು ಎಲೆಕ್ಟ್ರಾನಿಕ್ ಐಟಮ್ಗಳಲ್ಲಿ ಸುಲಭವಾಗಿ ತೆಗೆದು ರೀಪ್ಲೇಸ್ ಮಾಡಬಹುದು. ಆದರೆ ಸ್ಮಾರ್ಟ್ ಫೋನಿನಲ್ಲಿ ಬೇಕು ಅಂತಲೇ ಬ್ಯಾಟ್ರಿಗಳನ್ನು ಸೀಲ್ ಮಾಡಲಾಗುತ್ತದೆ. ಅದನ್ನು ಬೇರೆ ಬ್ಯಾಟ್ರಿ ಹಾಕದೆ ಇರೋ ಹಾಗೆ ಈ ಕಂಪನಿಗಳು ಅನಿವಾರ್ಯ ಮಾಡುತ್ತವೆ ಹೊಸ ಫೋನ್ ಖರೀದಿ ಮಾಡುವ ಹಾಗೆ. ವೀಕ್ಷಕರೇ, ಒಂದು ಸ್ಟಡಿಯಲ್ಲಿ ತಿಳಿದು ಬಂದುದೇನೆಂದರೆ ಕಂಪನಿಗಳ ಸಾಫ್ಟ್ವೇರ್ ಅಪ್ಡೇಟಿಂದ ಫೋನ್ ಸ್ಲೋ ಆಗುತ್ತವೆ. ಆದ್ದರಿಂದ ಹೊಸ ಫೋನ್ ತಗೊಳ್ಳೋ ಹಾಗೆ ಮಾಡುತ್ತವೆ. 2021ರಲ್ಲಿ ಪಾರ್ಲೆಜಿ ಪ್ಯಾಕೆಟ್ನಲ್ಲಿ 140 ಗ್ರಾಮ್ ಬಿಸ್ಕೆಟ್ ಇರುತ್ತಿತ್ತು. 2025ರಲ್ಲಿ 10 ರೂಪಾಯಿ ಪ್ಯಾಕೆಟ್ನಲ್ಲಿ ಕೇವಲ 110 ಗ್ರಾಮ್ ಆಗಿವೆ. ಆದರೆ ಕೋವಿಡ್ ಆದ ನಂತರ 2022ರಲ್ಲಿ 3 ತಿಂಗಳ ಒಳಗೆ 10 ರೂಪಾಯಿ ವಿಮ್ ಸಾಬೂನ್ನ ಸೈಜ್ 155 ಗ್ರಾಮ್ನಿಂದ 135 ಗ್ರಾಮ್ ಮಾಡಲಾಗಿದೆ. ಹಲ್ದಿರಾಮ್ನ 10 ರೂಪಾಯಿ ಆಲೂಗಡ್ಡೆ ಬುಜ್ಜಿಯ ಇದರಲ್ಲಿ ಮೊದಲು 55 ಗ್ರಾಮ್ ಇರುತ್ತಿತ್ತು, ಈಗ ಕೇವಲ 22 ಗ್ರಾಮ್ ಇದೆ. ಮುಂಚೆ 1 ರೂಪಾಯಿ ಹಾಜ್ಮುಲಾದಲ್ಲಿ 6 ಗುಳಿಗೆ ಬರುತ್ತಿತ್ತು, ಈಗ ಕೇವಲ 4 ಬರುತ್ತೆ. ಇದು ಕೇವಲ ಭಾರತದಲ್ಲೇ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ನೋಡಲು ಸಿಗುತ್ತಿದೆ.